ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಗಾಡೆಸ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ದೇವಿ, ಶಕ್ತಿ, ದುರ್ಗಾಮ, ಕಾಳಿಮ, ನಿಮ್ಮ ಮನಸ್ಸಿಗೆ ನಿಮ್ಮ ಕಣ್ಮುಂದೆ ಈ ಸಮಯದಲ್ಲಿ ಯಾವ ಒಂದು ಗಾಡೆಸ್ ಎನರ್ಜಿ ನಿಮಗೆ ಬರ್ತಾ ಇದ್ದಾರೆ, ನಿಮಗೆ ಅನ್ನಿಸ್ತಾ ಇದ್ದಾರೆ, ಅವರಿಂದ ಈ ಸಂದೇಶ ಆಗಿರುತ್ತೆ. ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಸದ್ಯದ ಪರಿಸ್ಥಿತಿ ಬಗ್ಗೆ, ಅಥವಾ ಇನ್ ಜನರಲ್ ನಿಮಗೆ ಈ ಸಮಯದಲ್ಲಿ ಗಾಡೆಸ್ ಎನರ್ಜಿಯಿಂದ ಏನು ಸಂದೇಶ ಬರಬೇಕು ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಸೊ ಕ್ವಿಕ್ reminder, we have just 4 days in a registration close ಆಗೋದಕ್ಕೆ. ಡಿಸೈನ್ ಯೋರ್ 2024 ಪ್ರೋಗ್ರಾಮ್ದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಕ್ವಿಕ್ ಆಗಿ ಗೊತ್ತಿಲ್ಲದೆ ಇರೋರಿಗೆ, ಇದು ಫಸ್ಟ್ ಟೈಮ್ ನೀವು ಈ ಪ್ರೋಗ್ರಾಮ್ ಬಗ್ಗೆ ಕೇಳ್ತಿದ್ರೆ, ಇಟ್ ಈಸ್ ಅ 2 hours ಮಾಸ್ಟರ್ ಕ್ಲಾಸ್ ಆನ್ ಡಿಸೆಂಬರ್ 30th ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ ತನಕ. ಈ ಮಾಸ್ಟರ್ ಕ್ಲಾಸಲ್ಲಿ ನಾವು ನಮ್ಮ 2024ನ ಡಿಸೈನ್ ಮಾಡೋದು ಹೇಗೆ, ನಮ್ಮ ಗೋಲ್, ನಮ್ಮ ಮ್ಯಾನಿಫೆಸ್ಟೇಷನ್ ಬಾಕ್ಸ್, ಇಂಟೆನ್ಷನ್ ಸೆಟ್ ಮಾಡೋದು, ಸೈಂಟಿಫಿಕ್ ಆಗಿ ಏನು ರೀಸನ್ಗೋಸ್ಕರ ಸೆಟ್ ಮಾಡ್ತಾ ಇದ್ದೀವಿ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ 2 ಅವರು. ಸೊ ಐ ಆಲ್ಸೋ ಬಿ ಶೇರಿಂಗ್ ವರ್ಕ್ ಬುಕ್ 2024 ಡಿಸೈನ್ ಮಾಡೋದಕ್ಕೆ, ಮತ್ತು ಪ್ರತಿ ತಿಂಗಳು ಎಂಟೈರ್ 2024 ಎವ್ರಿ ಮಂತ್ ಲಾಸ್ಟ್ ವೀಕೆಂಡ್ ಆಫ್ ದ ಮಂತ್ಲಿ ಮೀಟಪ್ ಇರುತ್ತೆ. ಆ ಮಂತ್ಲಿ ಮೀಟಪ್ಪಲ್ಲಿ ಆ ಮಂತ್ ಹೇಗಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಮಂತ್ಗೆ ಇಂಟೆನ್ಷನ್ ಸೆಟ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ ಮಂತ್ಸ್ಗೆ ಯಾವುದು ಫೋಕಸ್ ಪಾಯಿಂಟ್ ಆಗಿರಬೇಕು ಅದ್ರ ಬಗ್ಗೆ ಕ್ಲೋಸ್ಡ್ ಗ್ರೂಪ್ ಟ್ಯಾರೋ ರೀಡಿಂಗ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಎಂಟೈರ್ ಮಂತ್ ಪ್ಯಾಕೇಜ್. ಆಲ್ ರೈಟ್. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪೇಮೆಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಇಮೇಲ್ ID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಯು ಗೋ ಚೆಕ್ ದಟ್ ಔಟ್ ಆ್ಯಂಡ್ ಐ ವಿಲ್ ಸಿ ಯು ಇನ್ಸೈಡ್ ಗಾಡೆಸ್ ವರ್ಸ್ ಅಕಾಡೆಮಿ. ಸೊ ಅದು ನನ್ನ ಆನ್ಲೈನ್ ಅಕಾಡೆಮಿ. ವಿಲ್ ಸಿ ಲೈವ್. ಆಲ್ ರೈಟ್. ಸೊ ಅದೆಲ್ಲ ಜನರಲ್ ಅನೌನ್ಸ್ಮೆಂಟ್, ರಿಮೈಂಡರ್ಸ್. ಸೊ ಶುರು ಮಾಡೋಣ ಇವತ್ತಿನ ಟಾರೋ ರೀಡಿಂಗ್. ಗಾಡೆಸ್ಸಿಂದ ಮೆಸೇಜಸ್ ನಮಗೆ ಈ ಸಮಯದಲ್ಲಿ ನಮ್ಮ ಸದ್ಯದ ಪರಿಸ್ಥಿತಿ ಬಗ್ಗೆ ಅಥವಾ ಇನ್ ಜನರಲ್. ಲೆಟ್ಸ್ ಬಿಗಿನ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಇಮೇಜ್. ಸೊ ಈ ಇಮೇಜಿಗೆ ನೀವು ಅಟ್ರ್ಯಾಕ್ಟ್ ಆಗ್ತಿದ್ರೆ ಇದು ನಿಮ್ಮ ಗ್ರೂಪ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಇಮೇಜ್. ಸೊ ಯಾವ ಒಂದು ಇಮೇಜಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಅಟ್ರಾಕ್ಷನ್ ಜಾಸ್ತಿ ಇದೆ, ಯಾವುದು ನಿಮ್ಮನ್ನು ಸೆಳೀತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್ ಗಾಡೆಸ್ಸಿಂದ ಮೆಸೇಜಸ್. ಸೊ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಟೈಮ್ ಬೇಕಂದರೆ ಪಾಸ್ ಮಾಡಿ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಶುರು ಮಾಡ್ತಾ ಇದ್ದೀನಿ. ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ಗಾಡೆಸ್ಸಿಂದ. ಎಲ್ಲಿಂದ ಶುರು ಮಾಡೋಣ? ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ, ಎಷ್ಟೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಮೆಸೇಜಸ್ಸು. ಸೊ ಲೆಟ್ ಮೀ ಫೋಕಸ್, ಗಿವ್ ಮೀ ಅ ಮಿನಿಟ್. ಓಕೆ, ಫಸ್ಟ್ ಆಫ್ ಆಲ್ ನನಗೆ ಬರ್ತಾ ಇರೋವಂಥ ಇಮೇಜು ಅಥವಾ ಮೆಸೇಜು, ಈ ಸೂಫಿಸಮಲ್ಲಿ ದೇರ್ ಇಸ್ ಅ ಡಾನ್ಸ್. ಸೂಫಿಸಮ್ ಅಂತ ಗೊತ್ತಿದ್ರೆ ಇಟ್ಸ್ ಅ ರಿಲಿಜಿಯನ್. ಆ ಸೂಫಿಸಮಲ್ಲಿ ಲಾಂಗ್ ಲೆಹೆಂಗಾ ಥರ ಅಥವಾ ರೋಬ್ ಥರ ಹಾಕ್ಕೊಂಡು ಒಂದು ಕೈ ಮೇಲೆ ಇನ್ನೊಂದು ಕೈ ಕೆಳಗೆ ಇಟ್ಕೊಂಡು ದೇ ರೊಟೇಟ್. ಓಕೆ, ಸೊ ಅದು ಅವರ ಒಂದು ವಿಧಾನ ದೇವ್ರ ಜೊತೆ ಕನೆಕ್ಟ್ ಮಾಡೋದು. ಸೊ ಒಂದು ಕೈ ಮೇಲಿರುತ್ತೆ, ಅದು ದೇವ್ರಿಗಿರೋವಂಥ ಕನೆಕ್ಷನ್ನು. ಇನ್ನೊಂದು ಕೈ ಕೆಳಗಿರುತ್ತೆ, ಅವ್ರಿಗೆ ಭೂಮಿ ಜೊತೆ ಇರುವಂಥ ಕನೆಕ್ಷನ್, ಅವ್ರ ದೇಹದ ಜೊತೆ ಇರುವಂಥ ಕನೆಕ್ಷನ್ನು. ಸೊ ಬೇಸಿಕ್ಲಿ ಗಾಡ್, ದೇವರ ಒಂದು ಎನರ್ಜಿ, ನಮ್ಮಲ್ಲಿರುವಂಥ ಎನರ್ಜಿ, ಆ ಒಂದೇ ಎನರ್ಜಿ ಎಲ್ಲ ಕಡೆ ಕನೆಕ್ಟ್ ಆಗಿರೋದು. ಸೊ ಅದು ನಮ್ಮ ಮುಖಾಂತರ ಹರಿದು, ನಮ್ಮ ಮುಖಾಂತರ ಏನು ಈ ಭೂಮಿ ಮೇಲೆ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಆ ದೇವ್ರ ಇಚ್ಛೆ ಏನಿದೆ ಅದು ನನ್ನ ಮುಖಾಂತರ ನಡೀಲಿ ಅಂತ ನಮ್ಮ ದೇಹನ ಆ ವೆಸಲ್ ಆಗಿ ಯೂಸ್ ಮಾಡಿ ಆ ದೇವ್ರ ಇಚ್ಛೆನ ನಾವು ಪೂರೈಸೋದು ಅನ್ನೋ ಅಂಥ ಒಂದು ಆ ಕ್ಲೋಸ್ನೆಸ್, ದೇವ್ರ ಜೊತೆ ಕ್ಲೋಸ್ನೆಸ್, ಗಾಡೆಸ್ ಜೊತೆ ಕ್ಲೋಸ್ನೆಸ್, ಇಂಟಿಮೇಟ್ ರಿಲೇಷನ್ಶಿಪ್ ಗಾಡೆಸ್ ಜೊತೆ. ಸೊ ದೇರ್ ಈಸ್ ಅ ಬ್ಯೂಟಿಫುಲ್ ಕನೆಕ್ಷನು ನಿಮಗೂ ಗಾಡೆಸ್ ಜೊತೆ ಇರೋದು. ಮೇ ಬಿ ನೀವು ಗಾಡೆಸ್ ವರ್ಕ್ಶಿಪ್ಪರ್ಸ್ ಇರ್ಬೋದು, ಅಥವಾ ನಿಮಗೆ ಪರ್ಟಿಕ್ಯುಲರ್ ಆದಂಥ ಪ್ರಾಕ್ಟೀಸಸ್ ಇರ್ಬೋದು, ಅಥವಾ ಐ ಡೋಂಟ್ ನೋ, ಬಟ್ ದೇರ್ ಫೀಲ್ಸ್ ಅ ವೆರಿ ಇಂಟಿಮೇಟ್ ಕನೆಕ್ಷನ್. ಆ ಶಿವ ಶಕ್ತಿ ಕನೆಕ್ಷನನ್ನು ತೋರಿಸ್ತಾ ಇದ್ದಾರೆ. ಲೈಕ್
ಸೊ ಶಕ್ತಿ ಬಂದು ನಮ್ಮ ಕುಂಡಲಿನಿ ಎನರ್ಜಿ, ಶಿವ ಬಂದು ನಮ್ಮ ಆಜ್ಞಾ ಚಕ್ರದಲ್ಲಿರುವಂಥ ಎನರ್ಜಿ. ಸೊ ಆ ಕುಂಡಲಿನಿ ಎನರ್ಜಿ, ಶಕ್ತಿ ಎನರ್ಜಿ ಬಂದು ಸ್ಲೋ ಆಗಿ ಮೂವ್ ಆಗ್ತಾ ಆಗ್ತಾ ಎಲ್ಲ ಚಕ್ರಗಳ ಮುಖಾಂತರ ಮತ್ತೆ ಹೋಗಿ ಶಿವನ್ನ ಭೇಟಿ ಮಾಡಿ ಮತ್ತೆ ಶಿವನ್ ಜೊತೆ ಒಂದಾಗುವಂಥ ಒಂದು ಪ್ರಸಂಗ ಅಥವಾ ಪರಿಸ್ಥಿತಿನ ತೋರಿಸ್ತಾ ಇರೋದು ಗಾಡೆಸ್ ಎನರ್ಜಿ. ಸೊ ಬೇಸಿಕ್ಲಿ ಅವ್ರು ಏನು ಹೇಳೋ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ನೀವು ಭೂಮಿ ಮೇಲೆ ಬಂದಿರೋದು ಲೈಕ್ ನೀವೆಲ್ಲಾನು ಶಕ್ತಿ, ಅಂದರೆ ಪ್ರತಿಯೊಬ್ಬರೂ ನಾವೆಲ್ಲ ನಮ್ಮಲ್ಲಿ ಹರಿತಿರೋಂಥ ಆ ಶಕ್ತಿ, ಆ ಲೈಫ್ ಫೋರ್ಸ್, ಆ ಚಿ ಎನರ್ಜಿ, ಆ ಗಾಡೆಸ್ ಎನರ್ಜಿ ನಮ್ಮ ಮುಖಾಂತರ ಪ್ರತಿದಿನ ಹರಿತಾ ಇರೋದು, ನಮ್ಮ ಮುಖಾಂತರ ಕೆಲಸಗಳು ನಡೀತಾ ಇರೋದು, ನಮ್ಮ ಮುಖಾಂತರ ಅರ್ತ್ಗೆ ಪ್ಲಾನೆಟ್ಗೆ ಸಪೋರ್ಟ್ ಮಾಡ್ತಾ ಇರೋದು, ನಮ್ಮ ಮುಖಾಂತರ ನಮ್ಮ ಸುತ್ತದ ಪರಿಸರ, ನಮ್ಮ ಜನರು ಪ್ರತಿಯೊಬ್ಬರ ಮೇಲೂ ನಾವು ನಮ್ಮ ಪರಿಣಾಮ ಬೀರ್ತಾ ಇರೋದು. ಇಟ್ ಈಸ್ ಆಲ್ ಹ್ಯಾಪನಿಂಗ್. ಆ ಶಕ್ತಿ ನಮ್ಮ ಥ್ರೂ ಹರಿತಾ ಇರೋದ್ರಿಂದ ಸೊ ಆ ಶಕ್ತಿ ಎನರ್ಜಿ ಬಂದು ಶಿವನಿಗೆ ಸೇರುವಂಥ ಒಂದು ಬ್ಯೂಟಿಫುಲ್ ಪ್ರಾಸೆಸ್. ಆ ಪ್ರಾಸೆಸ್ನ ತೋರಿಸ್ತಾ ಇದ್ದಾರೆ ನಿಮಗೆ, ನೆನಪು ಮಾಡಿಸೋದಕ್ಕೆ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಬ್ಯೂಟಿ, ನಿಮ್ಮ ಒಂದು ರಿಯಾಲಿಟಿ, ನೀವೆಂಥ ಒಂದು ಪವರ್ಫುಲ್ ಸೋಲ್. ಸೊ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ದಿರಾ. ನಿಮ್ಮಲ್ಲಿ ಬರ್ತಾ ಇರೋವಂಥ ಒಂದು ಡಿಸೈರ್ಸ್ ಇರ್ಬೋದು, ಡ್ರೀಮ್ಸ್ ಇರ್ಬೋದು, ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಅದೆಲ್ಲ ಬರೀ ನಿಮ್ದು ಒಂದೇ ಡ್ರೀಮ್ ಅಲ್ಲ. ನಿಮಗೆ ಬರ್ತಾ ಇರೋದ್ರಿಂದ ಅದು ನನಗೆ ಬರ್ತಾ ಇದೆ ಸೊ ದಟ್ ಈಸ್ ಮೈನ್ ಅನ್ನೋ ಥರ ಅಲ್ಲ. ಇಟ್ ಈಸ್ ಆ್ಯಕ್ಚುಲಿ ಗಾಡ್ಸ್ ಡಿಸೈರ್. ಆ ದೇವ್ರದ್ದು ಒಂದು ಡಿಸೈರ್ ಅಥವಾ ನಿಮ್ಮ ಒಳಗಡೆ ಆ ಡಿಸೈರ್ ಬಂದ ತಕ್ಷಣ ಆ ಡ್ರೀಮ್ ಅಥವಾ ಯಾವುದಾದ್ರೂ ಆಸ್ಪಿರೇಷನ್ ಅಥವಾ ಗೋಲ್ ಏನಾದರೂ ನಿಮ್ಮ ಒಳಗಡೆ ಮೂಡ್ತಾ ಇರೋ ತಕ್ಷಣ ಇಟ್ ಈಸ್ ಶಕ್ತಿ ಮೂವಿಂಗ್ ಥ್ರೂ ಯು. ನಿಮ್ಮ ಮುಖಾಂತರ ಶಕ್ತಿ ಮೂವ್ ಮಾಡಿ ಅದನ್ನು ರಿಯಾಲಿಟಿಗೆ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಿ ಭೂಮಿ ಮೇಲೆ ತರೋ ಅಂಥ ಪ್ರಯತ್ನ ಮಾಡೋದು. ಸೊ ಯು ಆರ್ ನಾಟ್ ಅಲೋನ್. ನಿಮ್ಮ ಡ್ರೀಮು ಬರೀ ನಿಮ್ಮ ಡ್ರೀಮ್ ಅಷ್ಟೇ ಅಲ್ಲ, ನಿಮ್ಮ ಒಳಗಡೆ ಬರ್ತಾ ಇರೋವಂಥ ಪ್ರತಿಯೊಂದು ಆಸೆಗಳಿರ್ಬೋದು, ಇಂಟ್ರೆಸ್ಟ್ಗಳಿರ್ಬೋದು, ಗೋಲ್ಸ್ ಇರ್ಬೋದು, ಡ್ರೀಮ್ಸ್ ಇರ್ಬೋದು, ಪ್ರತಿಯೊಂದು ಆ ಶಕ್ತಿ ಮೂವ್ ಆಗ್ತಾ ಇರೋದು ನಿಮ್ಮ ಒಳಗಡೆ. ಅದರ ಜೊತೆಗೇ ಎಮೋಷನ್ಸು, ನಿಮ್ಮ ಒಳಗಡೆ ಬರುವಂಥ ಪ್ರತಿಯೊಂದು ಎಮೋಷನ್, ಶಕ್ತಿ ಈಸ್ ಆಲ್ ಅಬೌಟ್ ಲವ್ ಆ್ಯಂಡ್ ಎಮೋಷನ್ಸ್ ಆ್ಯಂಡ್ ವೈಬ್ರೇಷನ್. ಸೊ ಈ ಡ್ಯಾನ್ಸನ್ನು ತೊಗೊಂಡ್ರೆ ಡ್ಯಾನ್ಸ್ ಮಾಡ್ತಾ ಇರೋದು ಶಿವ, ಬಟ್ ಡ್ಯಾನ್ಸ್ ಮಾಡಿಸ್ತಾ ಇರೋದು ಶಕ್ತಿ ಅಂತ ಹೇಳ್ತಾರೆ. ಶಿವ ನಿಂತಿರ್ಬೋದು, ಬಟ್ ಶಿವ ಮೂವ್ ಆಗಬೇಕಂದ್ರೆ ಶಕ್ತಿ ಮೂವ್ ಆಗಬೇಕು ಒಳಗಡೆಯಿಂದ ಶಿವ ಮೂವ್ ಆಗೋದಕ್ಕೆ. ಸೊ ನಿಮ್ಮ ಒಳಗಡೆ ಬರ್ತಾ ಇರೋವಂಥ ಪ್ರೇರಣೆ ಇರ್ಬೋದು, ಇಂಟ್ರೆಸ್ಟ್ಗಳಿರ್ಬೋದು, ಲವ್ ಇರ್ಬೋದು, ಹೇಟ್ ಇರ್ಬೋದು, ದುಃಖ ಇರ್ಬೋದು, ಪ್ರತಿಯೊಂದೂ ಶಕ್ತಿ ನಿಮ್ಮ ಒಳಗಡೆಯಿಂದ ಮೂವ್ ಆಗ್ತಾ ಇರೋದು. ಸೊ ಯಾವುದನ್ನು ಇಗ್ನೋರ್ ಮಾಡಿ, ಅಂಡರ್ ಎಸ್ಟಿಮೇಟ್ ಮಾಡಿ, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಲೈಕ್ ನಾನು ಇಷ್ಟೇ, ನಾನು ಮಾಮೂಲಾದಂಥ ಒಂದು ವ್ಯಕ್ತಿ, ನನ್ನ ಕೈಲಿ ಏನಾಗುತ್ತೆ, ಸೊ ಈ ರೀತಿ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿ, ನಿಮ್ಮ ಒಳಗಡೆ ಹರಿತಾ ಇರುವಂಥ ಆ ಶಕ್ತಿನ ಅಕ್ನಾಲೇಜ್ ಮಾಡಿ, ನೀವು ಮಾಡ್ತಾ ಇರೋ ಕೆಲಸನ, ನಿಮ್ಮ ಆಸೆಗಳನ್ನ ನೀವು ಮ್ಯಾನಿಫೆಸ್ಟ್ನ ಮಾಡಬೇಕಂತ ಅಂದ್ಕೊಳ್ತಾ ಇರೋವಂಥ ಡಿಸೈರ್ಸ್ ಇರ್ಬೋದು, ಗೋಲ್ ಇರ್ಬೋದು, ಜನರಿಗೆ ಸಪೋರ್ಟ್ ಮಾಡೋವಂಥದ್ದು ಇರ್ಬೋದು, ಸರ್ವಿಸ್ ಓರಿಯೆಂಟೆಡ್ ಇರ್ಬೋದು, ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋವಂಥದ್ದು ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಲವ್ ಲೈಫ್ ಇರ್ಬೋದು, ನೀವು ಏನೇ ಮಾಡ್ತಾಯಿದ್ರು ಆ ಡೈರೆಕ್ಷನಲ್ಲಿ ನೀವು ಮೂವ್ ಆಗೋದಕ್ಕೆ ಶಕ್ತಿ ಸಪೋರ್ಟ್ ಆಗಿ ಆ ಲೈಫ್ ಫೋರ್ಸ್ ಆ ಕಡೆ ಮೂವ್ ಆದಾಗಲೇ ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗೋದು. ಸೊ ಶೀ ಈಸ್ ಟೆಲ್ಲಿಂಗ್ ಯು ಆ್ಯಂಡ್ ಐ ಆರ್ ಒನ್. ಓಕೆ, ನೀವು ನಾನು ಎರಡು ಒಂದೇ. ಸೊ ಆ ಒಂದು ಬ್ರಾಡ್ ಬ್ಯೂಟಿಫುಲ್ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಅವೇರ್ನೆಸ್ನ ನಿಮ್ಮ ಒಳಗಡೆ ಅವೇಕನ್ ಮಾಡ್ತಾ ಇದ್ದಾರೆ ಗಾಡೆಸ್ಸು ಇವತ್ತಿನ ರೀಡಿಂಗ್ ಮುಖಾಂತರ. ಗಾಡೆಸ್ ರೀಡಿಂಗ್ ಮಾಡಿದಾಗಲೇ ಎಲ್ಲ ಟೈಮೂ ಅಷ್ಟೇ ದಿಸ್ ಈಸ್ ಆಲ್ವೇಸ್ ಡೀಪ್ ಮೆಸೇಜಸ್. ಸೊ ನಿಮಗೆ ಗ್ರೂಪ್ ನಂಬರ್ 1 ಲೈಕ್ ಇನ್ ಆ್ಯಂಡ್ ಯಾಂಗ್, ಶಿವ ಶಕ್ತಿ ಎರಡು ನಿಮ್ಮ ಒಳಗಡೆ ಇರೋದು, ನಿಮ್ಮ ಒಳಗಡೆಯಿಂದ ಮೂವ್ ಆಗ್ತಾ ಇರೋದು. ಮತ್ತು ಎಷ್ಟೊಂದು ಸಲ ಕಮೆಂಟ್ಸಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ ಟ್ವಿನ್ ಫ್ಲೇಮ್ ಬಗ್ಗೆ ರೀಡಿಂಗ್ ಮಾಡಿ, ಟ್ವಿನ್ ಫ್ಲೇಮ್ ರೀಡಿಂಗ್ ಯಾಕೆ ಮಾಡಲ್ಲ ಅಂಥೇಳಿ ಮೇಲೆಲ್ಲನೂ ಬರೆದಿರ್ತಾರೆ. ಬಿಕಾಸ್ ನನ್ನ ಪ್ರಕಾರ ಟ್ವಿನ್ ಫ್ಲೇಮ್ ಅನ್ನೋದು ನಮ್ಮ ಸೋಲ್ ಸ್ಪ್ಲಿಟ್ ಆಗಿ ಇನ್ನೊಂದು ಸೋಲ್ ಬರೋದು ಅಲ್ಲ. ಇಟ್ಸ್ ಅ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ನಾನು ಎಲ್ಲರೂ ಹೇಳೋವಂಥ ಟ್ವಿನ್ ಫ್ಲೇಮ್ ಡೆಫಿನೇಷನನ್ನು ನಾನು ಒಪ್ಕೊಳ್ಳೋದಿಲ್ಲ, ಯಾಕೆಂದರೆ ನನ್ನ ಸೋಲ್ ಅದ್ರ ಜೊತೆ ರೆಸನೇಟ್ ಆಗಲ್ಲ. ಫಾರ್ ಮೀ ಟ್ವಿನ್ ಫ್ಲೇಮ್ ಈಸ್ ಯಾವಾಗ ನಾವು ಆ ಕ್ರಿಯೇಟರ್ನ ಬಿಟ್ಟು, ಅಂದರೆ ಆ ಲೈಫ್ ಫೋರ್ಸ್, ಆ ಕ್ರಿಯೇಷನ್ ಆದಾಗ ಆ ದೊಡ್ಡ ಫೋರ್ಸ್ ಆಫ್ ಲೈಟಿಂದ ನಾವು ಯಾವಾಗ ಸಪ್ರೇಟ್ ಆದ್ವಿ, ದೇವರಿಂದ ನಾವು ಯಾವಾಗ ಸಪ್ರೇಟ್ ಆದ್ವಿ, ದಟ್ ಈಸ್ ಶಿವನಿಂದ ಶಕ್ತಿ ಸಪ್ರೇಟ್ ಆಗಿ ಆ ಕುಂಡಲಿನಿ ಆಗಿ ಆ ರೂಟ್ ಚಕ್ರನಲ್ಲಿ ಕಾಯಿಲ್ ಮಾಡಿ ಕೂತ್ಕೊಳ್ತಾಳೆ. ದಟ್ ಈಸ್ ಟ್ವಿನ್ ಫ್ಲೇಮ್ ಫಾರ್ ಮೀ. ಆ ಶಕ್ತಿ ಬಂದು ವಾಪಸ್ಸು ಶಿವನ್ಗೆ ಹೋಗಿ ಸೇರೋದು, ದಟ್ ಈಸ್ ದ
ಟ್ರೂ ಯೂನಿಯನ್ ಫಾರ್ ಮೀ. ಸೊ ಹಾಗಾಗಿ ನಾನು ಟ್ವಿನ್ ಫ್ಲೇಮ್ ರೀಡಿಂಗ್ ಮಾಡಲ್ಲ, ಯಾಕೆಂದರೆ ನನ್ನ ಅಂಡರ್ಸ್ಟ್ಯಾಂಡಿಂಗು ಟ್ವಿನ್ ಫ್ಲೇಮ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ಇಟ್ ಈಸ್ ಡಿವೈನ್, ಇಟ್ ಈಸ್ ಪ್ಯೂರ್ ಲವ್ ಆಫ್ ಗಾಡ್. ಬಟ್ ಎನಿವೇ, ಸೊ ನಿಮ್ಮ ಗ್ರೂಪ್ ನಂಬರ್ 1 ಶಕ್ತಿ ಅಥವಾ ಗಾಡೆಸ್ ಎನರ್ಜಿ ಹೇಳ್ತಾ ಇರೋದು, ನೀವು ನನಗೂ ನಿಮಗೂ ಯಾವುದೇ ರೀತಿಯಾದ ಸಪ್ರೇಷನ್ ಇಲ್ಲ, ಅಂದರೆ ಶಕ್ತಿಗೂ ನಿಮಗೂ ಯಾವುದೇ ರೀತಿಯಾದ ಸಪ್ರೇಷನ್ ಇಲ್ಲ, ಸೆಪರೇಷನ್ ಇಲ್ಲ. ನೀವು ಮೂವ್ ಮಾಡ್ತಾ ಇದ್ದೀರಾ ಅಂದರೆ ಶಕ್ತಿ ನಿಮ್ಮ ಒಳಗಡೆ ಮೂವ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಸೊ ನಿಮ್ಮ ಎಮೋಷನ್ಸ್ನ ನೀವು ತಡೆದಿಟ್ಕೊಳ್ಬೇಡಿ. ಅಳಬೇಕು ಅಂತ ಅಂದರೆ ಕಣ್ಣಲ್ಲಿ ಆ ನೀರಿದ್ದರೆ ಹರಿಯೋದಕ್ಕೆ ಬಿಡಿ. ಮನಸ್ಸಲ್ಲಿ ಬೇಜಾರಿದ್ದರೆ ಅದನ್ನು ಆಚೆ ತೆಗೀರಿ. ಅಂದರೆ ಬೇರೆಯವ್ರ ಜೊತೆ ಹೋಗಿ ಜಗಳ ಮಾಡಬೇಕಂತಲ್ಲ, ಅಥವಾ ಅವ್ರಿಗೆ ಹೋಗಿ ಕನ್ಫ್ರಂಟ್ ಮಾಡಬೇಕಂತಲ್ಲ. ನೀವು ನನ್ನನ್ನು ಈ ರೀತಿ ಟ್ರೀಟ್ ಮಾಡಿದ್ರಿಂದ ನನಗೆ ಬೇಜಾರಾಗ್ತಾ ಇದೆ ಅಂತ ಅಲ್ಲ. ಬೇಜಾರಾಗ್ತಾ ಇದೆ, ಅದು ನಿಜ. ಬಟ್ ಆ ಬೇಜಾರು ಜೊತೆ ನಾವು ಕೂತಿದ್ರೆ ಆ ಬೇಜಾರು ತಾನೇ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ. ಸೊ ಲೆಟ್ ಶಕ್ತಿ ಮೂವ್ ಥ್ರೂ ಯು. ಓಕೆ, ವೆರಿ ಪ್ಯಾಷನೇಟ್ ಮೆಸೇಜ್ ಗ್ರೂಪ್ ನಂಬರ್ 1. ಐ ಹೋಪ್ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅದು ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಬಟ್ ನನಗೆ ನನ್ನ ಬಾಡಿನಲ್ಲಿ ಐ ಆಮ್ ಗೆಟಿಂಗ್ ಹೀಟೆಡ್. ಓಕೆ, ನನ್ನ ಕುಂಡಲಿನಿ, ನನ್ನ ಸ್ಪೈನ್ ಎನರ್ಜಿ ಹೀಟ್ ಆಗ್ತಾ ಇದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ, ವಿಚ್ ಈಸ್ ವೆರಿ ಕ್ಲಿಯರ್ಲಿ ಶಕ್ತಿ ಗಾಡೆಸ್ ಎನರ್ಜಿ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇರೋದು. ನೀವು ಮಾಮೂಲಾದಂಥ ವ್ಯಕ್ತಿ ಅಲ್ಲ, ಯಾರೊಬ್ರು ಬರೀ ನಾನೊಂದು ಯಾರೋ ಒಬ್ಬರು ಅನ್ನೋದಲ್ಲ. ಯು ಆರ್ ಪ್ಯೂರ್ ಗಾಡೆಸ್ ಎನರ್ಜಿ ನಿಮ್ಮ ಒಳಗಡೆ ಹರಿತಾ ಇರೋದು. ಸೊ ಅದಕ್ಕೇ ಅವರು ಸ್ಟಾರ್ಟಿಂಗಲ್ಲೇ ಆ ಸೂಫಿಸಮ್ ಡಾನ್ಸ್ ತೋರಿಸಿದ್ರು. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ನೋಡಿ, ಸೂಫಿಸಮ್ ಡಾನ್ಸ್ ಅಂತ ಹೇಳಿ, SUFISM ಸೂಫಿಸಮ್. ಸೊ ಆ ಸೂಫಿಸಮ್ ಡ್ಯಾನ್ಸಲ್ಲಿ ಅವರು ಕಣ್ಣು ಮುಚ್ಕೊಂಡು ದೇ ರೊಟೇಟ್, ಅವ್ರು ಅದು ಡಾನ್ಸ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಒಂದು ಕೈ ಮೇಲೆ ಒಂದು ಕೈ ಕೆಳಗಡೆ ಇಟ್ಕೊಂಡು ದೇ ಸಿಂಪ್ಲಿ ರೊಟೇಟ್, ಅದು ತಿರುಗ್ತಾ ಇರೋದು. ಸೊ ಅದು ತಲೆ ಒಂಥರ ತಿರುಗ್ದಂಗೆ ಆದಾಗ, ಸೊ ಬೇಸಿಕ್ಲಿ ಅವ್ರು ಕಂಪ್ಲೀಟ್ ಸರೆಂಡರ್ ಮಾಡಿ ಗಾಡ್ಗೆ, ಅಂದರೆ ದೇವರಿಗೆ, ಅವ್ರು ನಂಬುವಂಥ ದೇವರಿಗೆ ದೇ ಚಾನಲ್ ದೆಮ್ ಅವ್ರ ಮುಖಾಂತರ. ಸೊ ಅಂಥ ಒಂದು ಪ್ಯೂರ್ ಸೋಲ್ ನೀವು. ಸೊ ಅಲೋವ್ ಯೋರ್ ಸೆಲ್ಫ್. ಆ ಒಂದು ಎನರ್ಜಿ ನಿಮ್ಮ ಹತ್ರ ಮೂವ್ ಆದಾಗ, ಅಂದರೆ ಅಕ್ನಾಲೇಜ್ ಮಾಡಿ ಯು ಆರ್ ನಾಟ್ ಅಲೋನ್. ಶಕ್ತಿ ಶಿವ ಎರಡು ನಿಮ್ಮ ಒಳಗಡೆನೆ ಇರೋದು. ಎರಡು ಎನರ್ಜಿನೂ ನಿಮಗೆ ಅನುಕೂಲ ಆಗಲಿ ಅಂತಾನೆ ವರ್ಕ್ ಆಗ್ತಾ ಇರೋದು. ನಿಮ್ಮ ಇಚ್ಛೆ ದೇವ್ರಿಚ್ಛೆ ನಿಮ್ಮಿಚ್ಛೆ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನು, ನಿಮ್ಮ ಡ್ರೀಮ್ಸು ಬರೀ ನಿಮ್ದು ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದ್ದು, ಅಂದರೆ ಇಡೀ ಯೂನಿವರ್ಸ್ದು. ಸೊ ನಾವು ಒಂದು ಸಲ ಇಂಟೆನ್ಷನ್ ಸೆಟ್ ಮಾಡಿದ್ರೆ ಇಡೀ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ನಮ್ಮ ಇಂಟೆನ್ಷನನ್ನು ಫುಲ್ಫಿಲ್ ಮಾಡೋದಕ್ಕೆ. ಯಾಕೆಂದರೆ that is what it is, like entire creation, entire universe ಬಂದು desire, dreams ಇದ್ರ ಮೇಲೆ ಆಗಿರೋದು. ಓ ಲುಕ್ ಅಟ್ ಡ್ರೀಮ್ಸ್, ವಿ ಹ್ಯಾವ್ ಡ್ರೀಮ್ಸ್ ಹಿಯರ್. ಸೊ ಇದು ಬ್ರಹ್ಮ ಬಂದು ನಮ್ಮ ಪ್ರಕಾರ ಹಿಂದೂಯಿಸಮಲ್ಲಿ ಬ್ರಹ್ಮ ಬಂದು ಕ್ರಿಯೇಷನ್ ಮಾಡಿದಾಗ, ಅಂದರೆ ಬರೀ ಅವರ ಮೈಂಡನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡೋದು. ಅವರು ಲೈಕ್ ಒಂದೊಂದೇನೆ ಮೂರ್ತಿ ಥರ ಕೆತ್ತಿ ಮಾಡಿ ಕ್ರಿಯೇಟ್ ಮಾಡೋದಲ್ಲ. ದೇ ಡ್ರೀಮ್ ದ ಲೈಫ್ ಇನ್ ಟು ಎಕ್ಸಿಸ್ಟೆನ್ಸ್. ಅಂದರೆ ಅವರ ಮೈಂಡಲ್ಲಿ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡೋದು. ಈ ವಿಷ್ಣು ಸ್ಥಿತಿ ಅಂದರೆ ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕಾದ್ರೆ ಅವರು ಹೋಗಿ ಫಿಸಿಕಲಿ ಏನೂ ಮಾಡ್ತಾ ಇಲ್ಲ. ಕಣ್ಮುಚ್ಕೊಂಡು ಯಾವಾಗಲೂ ಅವ್ರು ಕಣ್ಮುಚ್ಕೊಂಡು ಮಲ್ಕೊಂಡಿರೋದಕ್ಕೆ ರೀಸನ್ನು ಅವರ ಮೈಂಡಲ್ಲಿ ಅವರು ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಸೊ ಯು ಆರ್ ದಟ್, ಯು ಆರ್ ದ ಎಸೆನ್ಸ್. ಈ ಎಲ್ಲ ಒಂದು ಹೈಯರ್ ಫೋರ್ಸ್ಗಳ ಸ್ಮಾಲ್ ಎಸೆನ್ಸ್ ನೀವು. ಸೊ ಅವರಿಗಿರೋಂಥ ಕೆಪ್ಯಾಸಿಟಿ ನಿಮಗೂ ಇದೆ. ಆ ಡ್ರೀಮಲ್ಲಿ ನೀವು ಆ ಸಬ್ ಕಾನ್ಷಿಯಸ್ನ ಯೂಸ್ ಮಾಡಿ, ನಿಮ್ಮ ಮೈಂಡನ್ನು ಯೂಸ್ ಮಾಡಿ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಇಟ್ ಈಸ್ ಜಸ್ಟ್ ಲೈಕ್ ಬ್ರಹ್ಮ ಕ್ರಿಯೇಟಿಂಗ್ ದ ವರ್ಲ್ಡ್. ಇಡೀ ಯೂನಿವರ್ಸ್ನ ಕ್ರಿಯೇಟ್ ಮಾಡೋದು. ನಿಮಗೂ ಅದೇ ಒಂದು ಕೆಪ್ಯಾಸಿಟಿ ಇರೋದು. ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು, ನಿಮ್ಮ ಎನರ್ಜಿನ, ಆ ಶಕ್ತಿನ, ನಿಮ್ಮ ಲೈಫ್ ಫೋರ್ಸ್ನ, ನಿಮ್ಮ ಡಿಸೈರ್ಸ್ನ, ನಿಮ್ಮ ವಿಜುವಲೈಸೇಷನನ್ನು, ಸೊ ಪ್ರತಿಯೊಂದನ್ನು ಯೂಸ್ ಮಾಡಿ ಕ್ರಿಯೇಷನನ್ನು ನಿಮ್ಮ ಲೈಫಿಗೆ ತಂದುಕೊಳ್ಳೋ ಅಂಥ ಒಂದು ಪವರ್ಫುಲ್ ಕೆಪ್ಯಾಸಿಟಿ ಹ್ಯೂಮನ್ ಬೀಯಿಂಗ್ಸ್ಗೆ ಇದೆ. ಯಾಕೆಂದರೆ ನಾವು ಕಾನ್ಷಿಯಸ್ಸು, ನಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಅನಿಮಲ್ಸ್ ಥರ, ಬರ್ಡ್ಸ್ ಥರ ಅಲ್ಲ. ನಮ್ಮ ಅವೇರ್ನೆಸ್ಸು ಇಟ್ ಈಸ್ ವೆರಿ ಎಲಿವೇಟೆಡ್. ಸೊ ನಿಮಗೆ ಶಕ್ತಿ ಬಂದು ರಿಮೈಂಡ್ ಮಾಡ್ತಾ ಇರೋದು, ಯು ಆರ್ ವೆರಿ ಗುಡ್ ಇನ್ ಮ್ಯಾನಿಫೆಸ್ಟಿಂಗ್ ಗ್ರೂಪ್ ನಂಬರ್ 1. ಸೊ
ಬಟ್ ಅದನ್ನು ನಂಬೋ ಅಂಥ ಒಂದು ಟೈಮು ಇದು ನಿಮ್ಮ ಕೈಲಿ ಇದು ಸಾಧ್ಯ ಅಂಥೇಳಿ. ಸೊ ನೀವು ಒಂದು ಸಲ ಇಂಟೆನ್ಷನನ್ನು ಸೆಟ್ ಮಾಡಿದರೆ ಇಂಥದ್ದೊಂದು ನನ್ನ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡೋ ಅಂಥ ಒಂದು ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ದಾರಿನಲ್ಲಿ ವೇವ್ ಆಗ್ದಿರಾ, ಡೌಟ್ ಪಡ್ದಿರಾ, ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ಧೈರ್ಯವಾಗಿ ಆ್ಯಕ್ಷನ್ಸ್ ತೊಗೊಂಡು ಸ್ಟೆಪ್ಸ್ ತೊಗೊಂಡು ನೀವು ಮುಂದೆ ಹೋಗ್ತಾ ಹೋಗ್ತಾ ದಟ್ ಈಸ್ ಶಿವ ಆ್ಯಂಡ್ ಶಕ್ತಿ. ಒಳಗಡೆ ಬರ್ತಾ ಇರೋ ಇಂಟ್ಯೂಷನ್ನು ಬಂದು ಮತ್ತು ಎನರ್ಜಿ ಮೂವ್ ಆಗ್ತಾ ಇರೋದು, ಆ ಅರ್ಜಸ್ಸು ಪ್ರತಿಯೊಂದು ಬಂದು ಶಕ್ತಿ. ನೀವು ಫಿಸಿಕಲ್ ಆ್ಯಕ್ಷನ್ ತಗೊಳ್ಳೋದು ಶಿವ. ಸೊ ಶಿವ ಶಕ್ತಿ ಇಬ್ಬರೂ ನಿಮ್ಮ ಮುಖಾಂತರ ಈ ಪ್ರಪಂಚಕ್ಕೆ, ಈ ಯೂನಿವರ್ಸ್ಗೆ ಏನು ನೀವು ಸೋಲಾಗಿ ಯಾವ ಒಂದು ಕೊಡುಗೆ ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಾ. ಅದನ್ನು ಅಕ್ನಾಲೇಜ್ ಮಾಡಿ. ಯು ಆರ್ ನಾಟ್ ಜಸ್ಟ್ ಸಮ್ ಪರ್ಸನ್, ಯಾರೋ ಒಂದು ಹೇಗೋ ಒಂದಲ್ಲ. ಯು ಆರ್ ಅ powerful creator, you are a powerful manifester, and you are the daughter and son of Shiva, Shakti and all of creation. Idi creation du creator du creation ನೀವು. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ನಾವು ಬಂದಾಗ ಭೂಮಿ ಮೇಲೆ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತೊಗೊಂಡು ನಾವು ಭೂಮಿ ಮೇಲೆ ಬಂದಿರ್ತೀವಿ. ಸೊ ಇಡೀ ಬ್ರಹ್ಮಾಂಡನ ಸೃಷ್ಟಿಸಿರೋಂಥ ಆ ಒಂದು ಹೈಯರ್ ಪವರ್ಸ್ ಶಿವ ಶಕ್ತಿ, ನೀವು ಯಾರನ್ನ ನಂಬ್ತೀರಾ ಕ್ರಿಯೇಟರ್ ಅಂತ. ಸೊ ಅವರ ಮಕ್ಕಳಾಗಿ ನಿಮಗೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ವಾ, ಆ ಒಂದು ಕೇಪಬಿಲಿಟೀಸ್ ಇರಲ್ವಾ. ಸೊ ಆ ಒಂದು ದೃಷ್ಟಿನಲ್ಲಿ ಆಲೋಚನೆ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಗಾಡ್ ಇಸ್ ಎನರ್ಜಿ ಬಂದು ಚಿಯರ್ ಅಪ್, ಎಂಜಾಯ್ ಲೈಫ್. ಭೂಮಿ ಮೇಲೆ ಬಂದಿರೋದು ನೀವು ಕ್ರಿಯೇಟ್ ಮಾಡೋದಕ್ಕೆ, ಡಾನ್ಸ್ ಆಡೋದಕ್ಕೆ, ಹಾಡಾಡೋದಕ್ಕೆ, ಎಲ್ಲ ಏನಿದೆ ನೋಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಳೋದಕ್ಕೆ, ನಗೋದಕ್ಕೆ, ಬೀಳೋದಕ್ಕೆ, ಏಳೋದಕ್ಕೆ, ಪ್ರೀತಿ ಅಂದರೆ ಏನಂತ ತಿಳ್ಕೊಳ್ಳೋದಕ್ಕೆ, ಹಾರ್ಟ್ ಬ್ರೇಕ್ ಅಂದರೆ ಏನಂತ ತಿಳ್ಕೊಳ್ಳೋದಕ್ಕೆ, ಹಾರ್ಟ್ ಬ್ರೇಕಿಂದ ಆಚೆ ಬಂದಾಗ ಆ ಹೊಸ ರಿನ್ಯೂಡ್ ಎನರ್ಜಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ, ನೀವು ಭೂಮಿ ಮೇಲೆ ಬಂದಿರೋದು ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟು ದಿನ ಇದ್ದೀರಾ ಅಷ್ಟು ದಿನ ತನಕ ಏನನ್ನು ಕೊಡುಗೆ ಕೊಡಬೇಕು ಭೂಮಿಗೆ ಕೊಡ್ತಾ, ನಿಮ್ಮ ಲೈಫ್ ಲೆಸನ್ಸ್ ಏನು ಕಲಿತಾ. ಸೊ ಆ ದೇವ್ರ ಇಚ್ಛೆ ಬೇಸಿಕ್ಲಿ ಆ ಶಕ್ತಿ ನಿಮ್ಮ ಹತ್ರ ಮೂವ್ ಆಗ್ತಾ ಟು ರಿಯಲಿ ಲಿವ್ ಯೋರ್ ಲೈಫ್. ಸೊ ನಿಮಗೆ ನೀವು ಮೋಸ ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಇಷ್ಟೇನಾ ನಾನೊಂದು ಯಾವುದೋ ಒಂದು ವ್ಯಕ್ತಿನ. ನೋ, ಯು ಆರ್ ಪವರ್ಫುಲ್ ಸನ್ ಆ್ಯಂಡ್ ಡಾಟರ್ ಆಫ್ ದ ಕ್ರಿಯೇಟರ್. ಓಕೆ, ಸೊ ಆ ಒಂದು ಅವೇರ್ನೆಸ್ನ ನಿಮ್ಮಲ್ಲಿ ಜಾಗೃತಗೊಳಿಸಬೇಕು. ಯು ಆರ್ ಅ ಪವರ್ಫುಲ್ ಕ್ರಿಯೇಟರ್ಸ್ ಚಿಲ್ಡ್ರನ್. ಓಕೆ, ಸೊ ಯು ಆರ್ ಬೇಸಿಕ್ಲಿ ಕ್ರಿಯೇಟರ್. ಈಗ ಅಪ್ಪ ಅಮ್ಮ ಏನು ಮಾಡ್ತಾರೆ, ಸೊ ಅವ್ರ ಮಕ್ಕಳಾಗಿ ನಮಗೂ ಅವ್ರಿಗಿರೋ ಅಂಥ ಕೆಪಾಸಿಟಿ ನಮಗೂ ಇರುತ್ತೆ. ಎಷ್ಟೋ ಒಂದು ಟ್ಯಾಲೆಂಟ್ಸು ಸ್ಕಿಲ್ಸು ಅವರಲ್ಲಿದ್ದದ್ದು ನಮಗೂ ಇರುತ್ತೆ. ಅವ್ರ ಜೀನ್ಸು ಅವ್ರ DNA ನಮ್ಮಲ್ಲಿರುತ್ತೆ. ಸೊ ಟೆಂಪ್ರರಿಯಾಗಿ ಅಪ್ಪ ಅಮ್ಮ ಆಗಿ ಭೂಮಿಯಲ್ಲಿ ಇರೋ ಅವರ ಒಂದು ಜೀನ್ಸು DNA ನಮ್ಮಲ್ಲಿದೆ ಅಂದರೆ ಇಡೀ ಕ್ರಿಯೇಷನನ್ನು ಕ್ರಿಯೇಟ್ ಮಾಡಿರೋ ಅಂಥ ಹೈಯರ್ ಪವರ್ಸು ಆ ಸ್ಪಿರಿಚುವಲ್ ಗಿಫ್ಟ್ಸು ನಮ್ಮಲ್ಲಿ ಇರೋದಿಲ್ವಾ. ಸೊ ಶಿವ ಶಕ್ತಿ ಆ್ಯಸ್ ಅ ಕಾಸ್ಮಿಕ್ ಪೇರೆಂಟ್ಸ್, ನಮಗೆ ಪ್ರತಿಯೊಬ್ಬರಿಗೂ ಕಾಸ್ಮಿಕ್ ಪೇರೆಂಟ್ಸ್ ಶಿವಶಕ್ತಿ. ನಾನು ರೆಫರ್ ಮಾಡ್ತಾ ಇರೋದು ಶಿವಶಕ್ತಿ ಅಂತ. ಇಟ್ ಈಸ್ ಅಪ್ ಟು ಯು. ನೀವು ಯಾವ ದೇವ್ರನ್ನ ನಂಬ್ತೀರಾ, ಯಾವ ಹೈಯರ್ ಪವರ್ನ ನಂಬ್ತೀರಾ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ಬಟ್ ದ ಎಸೆನ್ಸ್ ಆಫ್ ದಿಸ್ ರೀಡಿಂಗ್ ಬಂದು ನಿಮ್ಮಲ್ಲೂ ಅದೇ ಪವರ್ ಇದೆ, ಅದೇ ಶಕ್ತಿ ಇದೆ, ಅದೇ ಒಂದು ಕೇಪಬಿಲಿಟೀಸ್ ಇದೆ. ಸೊ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಯು ಆರ್ ಅ powerful being. You are not just somebody. Okay, you are not somebody, you are an amazing being. So adu nimma ivattana messages goddess inda. It was a very powerful and deep messages. Hopefully nimage resonate ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಐ ಆಮ್ ರಿಯಲಿ ಕ್ಯೂರಿಯಸ್ ಟು ನೋ. ಮತ್ತು ಡಿಸೈನ್ ಯೋರ್ 2024 ಪ್ರೋಗ್ರಾಮ್ ಬಗ್ಗೆನೂ ಹೋಗಿ ಚೆಕ್ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಐ ವಿಲ್ ಬಿ ಸೋ ಹ್ಯಾಪಿ ಟು ಸಿ ಯು ಲೈವ್. ಆಲ್ ರೈಟ್, ಸೊ ದಟ್ಸ್ ಆಲ್ ವಿ ಹ್ಯಾವ್ ಟುಡೇ. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಎಂಜಾಯ್ ಲೈಫ್, ಎಂಜಾಯ್. ಓಕೆ, ಡೋಂಟ್ ಬಿ ಸೋ ಸೀರಿಯಸ್. ಲವ್ ಯು ಆಲ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ ಗಾಡೆಸ್ಸಿಂದ. ಓ ಮೈ ಗಾಡ್, ವಾಟ್ ಅ ಎನರ್ಜಿ. ಗ್ರೂಪ್ ನಂಬರ್ 2 ವೆರಿ ಸ್ಟ್ರಾಂಗ್,
ಪವರ್ಫುಲ್ ಎನರ್ಜಿ, ಎಸ್ಪೆಷಲಿ ದುರ್ಗಮ್ಮ ಎನರ್ಜಿ ಬರ್ತಾ ಇರೋದು ನಿಮಗೆ. ಗ್ರೂಪ್ ನಂಬರ್ 2, ಲಾರ್ಡ್ ಆಫ್ ದುರ್ಗಮ್ಮ ಎನರ್ಜಿ ಆ್ಯಂಡ್ ಶಕ್ತಿ ಅವರ ಪವರ್ ಗಾಡೆಸ್ ಎನರ್ಜಿ. ಕೆಲವು ಸಲ ಕ್ವಾನ್ ಇರ್ತಾರೆ, ಪಾರ್ವತಿ ಮಾ ಇರ್ತಾರೆ, ಅವರೆಲ್ಲ ಸ್ವಲ್ಪ ಸಾಫ್ಟ್ ಗಾಡೆಸ್ ಎನರ್ಜಿ. ಬಟ್ ನಿಮಗೆ ದೇರ್ ಇಸ್ ದಿಸ್ ಪವರ್ ಗಾಡೆಸ್ ಎನರ್ಜಿ ಬರ್ತಾ ಇರೋದು. ಇಟ್ಸ್ ಫಾರ್ ಮೀ ಇಟ್ ಇಸ್ ದುರ್ಗಮ್ಮ ನಿಮಗೆ ಬರ್ತಾ ಇರೋವಂಥ ಒಂದು ಎನರ್ಜಿ. ಇಟ್ಸ್ ಲೈಕ್ ದುರ್ಗಮ್ಮ ಬರೀ ನಿಂತ್ಕೊಂಡು ನೋಡ್ತಾ ಇರೋದಲ್ಲ, ಶೀ ಈಸ್ ಆನ್ ಹರ್ ಟೈಗರ್, ಲಯನ್, ಅವರ ಒಂದು ಯಾವ ವಾಹನ ಇದೆ ಅದ್ರ ಮೇಲೆ ಕೂತ್ಕೊಂಡು ಪ್ರತಿ ಒಂದು ಕೈ, ಲೈಕ್ ಅವ್ರಿಗಿರೋ ಅಂಥ ಅಷ್ಟು ಕೈಗಳನ್ನ, ಆಯುಧಗಳನ್ನ ಕಂಪ್ಲೀಟಾಗಿ ಓಪನ್ ಮಾಡಿ ಕೂತ್ಕೊಂಡು ಅವರ ಫುಲ್ ಪವರಲ್ಲಿ ಕೂತ್ಕೊಂಡು ನಿಮ್ಮ ಕಡೆ ನೋಡ್ತಾ ಇರೋವಂಥ ಒಂದು ವಿಷನನ್ನು ತೋರಿಸ್ತಾ ಇದ್ದಾರೆ. ಲೈಕ್ ಶೀ ಈಸ್ ಕಾಲಿಂಗ್ ಯು. ನಿಮ್ಮ ಪವರ್ನ, ನಿಮಗಿರೋ ಅಂಥ ವಿಂಗ್ಸ್ನ, ನಿಮಗಿರೋ ಅಂಥ ಅಷ್ಟಭುಜಗಳು ಅಥವಾ ಯುವರ್ ಎನಾರ್ಮಸ್ ನಿಮ್ಮ ಪವರ್ನ ಓಪನ್ ಮಾಡಿ ನಿಮ್ಮ ಒಂದು ಪವರಲ್ಲಿ ನೀವು ನಿಂತ್ಕೊಂಡು ನೀವು ಅಂದ್ಕೊಂಡಿರೋದನ್ನ ಸಾಧಿಸಿ, ನಿಮ್ಮ ಮನಸ್ಸಲ್ಲಿ ಇರೋವಂಥ ಆಸೆಗಳೇನು ಅಂತ ಹೇಳಿ ರೆಕಗ್ನೈಸ್ ಮಾಡಿ ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ಳೋದು. She wants you to stand in your power. ನಿಮ್ಮ ಪವರಲ್ಲಿ ನೀವು ನಿಂತ್ಕೊಂಡು ಟು ರಿಯಲಿ ಲಿವ್ ಯುವರ್ ಲೈಫ್. ನಿಮ್ಮ ಲೈಫನ್ನ ನೀವು ಅಂದ್ಕೊಂಡಿರೋ ಥರ ಡಿಸೈನ್ ಮಾಡೋದಿರ್ಬೋದು, ಕ್ರಿಯೇಟ್ ಮಾಡೋದಿರ್ಬೋದು, ನಿಮ್ಮ ಆಸೆಗಳೇನು ಅಂತ ತಿಳ್ಕೊಳ್ಳೋದಿರ್ಬೋದು, ಆ ಆಸೆಗಳನ್ನ ಹೆದರ್ಕೊಳ್ದಿರ ನೋಡೋದಿರ್ಬೋದು, ನನ್ನ ಕೈಲಿ ಇದು ಸಾಧ್ಯ ಅನ್ನೋವಂಥ ನಂಬಿಕೆ ಇರ್ಬೋದು. ಸೊ ಶಿ ವಾಂಟ್ಸ್ ಯು ಟು ಅಂಡರ್ಸ್ಟ್ಯಾಂಡ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ದುರ್ಗಮ್ಮ ಸುಮ್ಮನೆ ಪೊಲೈಟ್ನೆಸ್ಸಲ್ಲಿ ನಿಂತಿದ್ರೆ ಪಾರ್ವತಿ ಮಾ ಪೊಲೈಟ್ ಆಗಿದ್ದಾರೆ ಅಂತ ಮಾತ್ರಕ್ಕೆ ಇಟ್ ಈಸ್ ನಾಟ್ ದಟ್ ಅವ್ರಿಗೆ ಅಷ್ಟೊಂದು ಕೈಗಳಿಲ್ಲ, ಅವರಿಗೆ ಪವರ್ ಇಲ್ಲ, ಅವ್ರು ಶಿವನ ಜೊತೆ ಇರ್ತಾರೆ, ಶಿವನ ಜೊತೆ ಇದ್ರೇ ಅವ್ರಿಗೆ ಪವರು, ಆ ಥರ ಅಲ್ಲ. ಯಾವ ಪರಿಸ್ಥಿತಿನಲ್ಲಿ, ಯಾವ ಪ್ರಸಂಗದಲ್ಲಿ ಯಾವ ಒಂದು ಎನರ್ಜಿ ಅಥವಾ ಟ್ಯಾಲೆಂಟ್ ಆಚೆ ಬರಬೇಕು, ಆ ಟ್ಯಾಲೆಂಟ್, ಆ ಎನರ್ಜಿ, ಅಷ್ಟು ಕೈಗಳನ್ನು ಓಪನ್ ಆಗುವಂಥ ಸಮಯ ಬಂದಾಗ ಶಿ ವಿಲ್ ಓಪನ್. ಕಾಳಿಮಾ ಆಗುವಂಥ ಸಮಯ ಬಂದಾಗ, ದುಷ್ಟರಿದ್ದಾಗ ಅವರನ್ನು ಸಂಹಾರ ಮಾಡೋದಕ್ಕೆ ಶಿಲ್ ಬಿಕಮ್ ಕಾಳಿಮಾ. ಸೊ ಫೈಟ್ಗೆ, ವಾರಿಯರ್ನೆಸ್ಗೆ ಮುಂದೆ ಹೋಗಿ ಎಲ್ಲನೂ ಸಂಹಾರ ಮಾಡುವಂಥ ಒಂದು ಆ ವಾರಿಯರ್ ಗಾಡೆಸ್ ಎನರ್ಜಿ ದುರ್ಗಮ್ಮ. ಆ್ಯಂಡ್ ಆಲ್ಸೋ ಪಾರ್ವತಿ ಮಾ ಪೊಲೈಟ್ ಲವರ್ ಆಫ್ ಶಿವ. ಸೊ ನಿಮ್ಮಲ್ಲಿ ಆ ಥರ ಯಾವ ಸಿಚುವೇಶನ್ಗೆ ಅನುಕೂಲ ಆಗುವಂಥ ಎನರ್ಜಿನ ನೀವು ಅವೇಕನ್ ಮಾಡುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಏನೋ ಒಂದು ಮಾಡಬೇಕಂತ ಅಂದ್ಕೊಳ್ತಾ ಇರ್ತೀರ, ಈ ಸಮಯಕ್ಕೆ ಆ ಟ್ಯಾಲೆಂಟ್ ಇಲ್ಲ ಅಥವಾ ಇದೆ ಅನ್ನೋವಂಥ ಡೌಟ್ ಇರ್ಬೋದು. ಬಟ್ ಅದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ನೀವು ಮುಂದೆ ಹೋದಾಗ ಆ ಟ್ಯಾಲೆಂಟ್ ಎದರ್ ತಂತಾನೆ ಓಪನ್ ಆಗುತ್ತೆ, ಅಥವಾ ಅದನ್ನು ಕಲಿಯೋ ಅಂತ ಆಸಕ್ತಿ ಬರುತ್ತೆ. ಅದೇನೇ ಆಗಲಿ ಕಲಿತೇ ತೀರ್ತೀನಿ, ಅದೇನೇ ಆಗಲಿ ಮಾಡೇ ತೀರ್ತೀನಿ, ಅದೇನಾಗುತ್ತೆ ನೋಡೇ ಬಿಡ್ತೀನಿ ಅನ್ನೋ ಅಂಥ ಒಂದು ಆ ಛಲ, ಆ ಕಾನ್ಫಿಡೆನ್ಸ್, ಡಿಟರ್ಮಿನೇಷನ್ ತಂತಾನೆ ಬರುತ್ತೆ. ನಾವು ಡಿಸೈಡ್ ಮಾಡೋ ತನಕ ಯಾವುದೂ ಆಗೋದಿಲ್ಲ. ಡಿಸೈಡ್ ಇಟ್ ಇಸ್ ಪಾಸಿಬಲ್ ಫಾರ್ ಯು. ಡಿಸೈಡ್ ನನ್ನ ಲೈಫ್ನ ನಾನು ಡಿಸೈನ್ ಮಾಡ್ತೀನಿ ಅಂತ. ಡಿಸೈಡ್ ನನ್ನ ಕೈಲಿ ಆ ಕೆಪಾಸಿಟಿ ಇದೆ ಅಂತ. ಡಿಸೈಡ್ ಇವತ್ತಿಗೆ ಅದು ಆಗ್ತಿಲ್ಲ ಅಂತ ಅನ್ನಿಸ್ಬೋದು, ಬಟ್ ಅದು ಆಗೋದೇ ಇಲ್ಲ ಅಂತ ಅಲ್ಲ. ಎಲ್ಲ ಪರಿಸ್ಥಿತಿಗೆ ತಕ್ಕಂತೆ ನನ್ನ ಒಂದು ಎನರ್ಜಿ ಆ ಗಾಡೆಸ್ ಎನರ್ಜಿ ಥರ ಬದಲಾಗತ್ತೆ. ಆ ಸ್ಥಿತಿಗೆ, ಆ ಪರಿಸ್ಥಿತಿಗೆ ತಕ್ಕಂತೆ ನನ್ನ ಎನರ್ಜಿ ಶಿಫ್ಟ್ ಆಗುತ್ತೆ. ಆ್ಯಂಡ್ ಐ ಕ್ಯಾನ್ ಡೂ ದ್ಯಾಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಈಗ ವಾಟ್ ಎವರ್ ಜೆಂಡರ್, ಈಗ ಮನೆಯಲ್ಲಿದ್ದಾಗ ಹೌಸ್ ವೈಫ್ ಆಗಿ ಅಥವಾ ಹಸ್ಬೆಂಡ್ ಆಗಿ, ಹೊರಗಡೆ ಹೋದಾಗ ಯು ಆರ್ ಎಂಪ್ಲಾಯಿ, ಫ್ರೆಂಡ್ಸ್ ಜೊತೆ ಇದ್ದಾಗ ಯು ಆರ್ ಸಮಥಿಂಗ್, ಇನ್ನೊಬ್ರ ಜೊತೆ ಇದ್ದಾಗ ಯುವರ್ ಕ್ಯಾರೆಕ್ಟರ್ ಇಸ್ ಸಮಥಿಂಗ್ ಎಲ್ಸ್. ಅದೇ ಥರ ನೀವು ಅಂದ್ಕೊಂಡಿರೋವಂಥ ಡ್ರೀಮ್ಸ್ನ ಅಚೀವ್ ಮಾಡೋದಕ್ಕೆ ಆ ರೀತಿ ಬದಲಾಗೋದಿಲ್ಲ, ಅಥವಾ ಆ ರೀತಿ ಒಂದು ಕೆಪಾಸಿಟಿ ಬರೋದಿಲ್ಲ ಅಂಥೇಳಿ ಯಾತಕ್ಕೆ ನಿಮ್ಮನ್ನು ನೀವು ಡೌಟ್ ಪಟ್ಕೊಂಡು ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ? ಲುಕ್ ಅಟ್ ದ ಪ್ಯಾಷನ್ ಇನ್ ಬಿಟ್ವೀನ್ ನಿಮ್ಮ ಒಳಗಡೆ ಇರೋವಂಥದ್ದು. ಕೆಲವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಡೌಟ್ಸ್ ಇರ್ಬೋದು, ನಾನು ಇಷ್ಟಪಡೋ ಅಂಥವ್ರು ಸಿಗೋದಿಲ್ಲ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಯಾರೂ ಸಿಗೋದಿಲ್ಲ ಅಂಥೇಳಿ. ಸೊ ದುರ್ಗಮ್ಮ ಹೇಳ್ತಾ ಇರೋದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆಯವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಮುಂಚೆ ನೀವು ಯಾರಂತ ನಿಮಗೆ ಗೊತ್ತಾ? ನಿಮ್ಮ ಆಸೆಗಳೇನು, ಆಕಾಂಕ್ಷೆಗಳನ್ನೇ ಏನಂತ ನಿಮಗೆ ಗೊತ್ತಾ? ನಿಮಗೆ ಯಾವುದು ಫೇವ್ರೆಟ್ಟು, ಯಾವುದು ಫೇವ್ರೆಟ್ ಅಲ್ಲ ಅನ್ನೋ ಅಂಥ ಒಂದು ಮಾಹಿತಿ ನಿಮ್ಮ ಹತ್ರ ಇದೆಯಾ? ಯಾವುದು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆ, ಯಾವುದು ಗೊತ್ತಿಲ್ಲ? ಡೂ ಯು ನೋ ಯುವರ್ ಸೆಲ್ಫ್? ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆಯಾ? ನೀವು ಬೇಜಾರಾಗಿದ್ದಾಗ ನಿಮ್ಮನ್ನು ನೀವು ಸಾಂತ್ವನ ಮಾಡ್ಕೊಳ್ತೀರಾ? ಈಗ ಪಾರ್ಟ್ನರ್ ಜೊತೆ ಜಗಳ ಆದಾಗ ಅವ್ರು ಬಂದು ನನ್ನ ಕೇಳಲಿಲ್ಲ ಅಂತ ಅಂದ್ಕೊಳ್ತೀವಿ, ಬಟ್ ನಮ್ಮನ್ನು ನಾವು ಕೇಳ್ಕೊಳ್ತೀವ? ನಾವು ಬೇಜಾರಲ್ಲಿದ್ದಾಗ ನಮ್ಮನ್ನು ನಾವು ಸಾಂತ್ವನ ಮಾಡ್ಕೊಳ್ತೀವ?
ನಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಮ್ಮನ್ನು ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವ ಅಥವಾ ಕಾಯ್ತಾ ಇರ್ತೀವ ಯಾರಾದರೂ ಕೇಳಲಿ ನಮ್ಮನ್ನು, ಯಾಕೆ ಮೈ ಹುಷಾರಿಲ್ಲ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದರೆ ಮಾತ್ರನೇ ನಿಮಗೆ ಬೆಲೆ ಇದೆ ಅಂತನ. ಸೊ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಏನು, ನಿಮ್ಮ ಪವರ್ ಏನು, ನೀವು ಯಾರು ಅನ್ನೋವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ನೀವು ತಂದ್ಕೊಂಡಾಗ ಯು ಕ್ಯಾನ್ ರೂಲ್ ದ ವರ್ಲ್ಡ್ ಅಂತ ಹೇಳ್ತಾ ಇರೋದು ದುರ್ಗಮ್ಮ. ಬೇಸಿಕ್ಲಿ ದುರ್ಗಮ್ಮನ ನೀವು ನೆನೆಸ್ಕೊಳ್ಳಿ, ಈ ಮಿನಿಟಲ್ಲಿ ಶೀ ಸ್ಟ್ಯಾಂಡ್ಸ್ ಇನ್ ಹರ್ ಪವರ್. ಎಲ್ಲ ಆಯುಧಗಳು, like she is the powerhouse. Wow, just wow. ಸೊ ಬೇಸಿಕ್ಲಿ ನಿಮ್ಮ ಹಾರ್ಟ್ ಬಂದು ಓಪನ್ ಆಗ್ತಾ ಇರೋವಂಥ ಒಂದು ಸಿಚುವೇಶನು, ಮತ್ತು ಇಷ್ಟು ಡಾರ್ಕ್ ಬ್ರೈಟ್ ರೆಡ್ ಬಂತು ನಿಮ್ಮ ರೂಟ್ ಚಕ್ರಾಗೆ ರಿಲೇಟ್ ಆಗಿರೋದು, ಮತ್ತು ಈ ಮಧ್ಯದಲ್ಲಿರೋ ಈ ಎಲ್ಲೋ ಬಿಂದು ಬಂದು ಅಥವಾ ಈ ಸೆಂಟರ್ ಪಾಯಿಂಟ್ ಬಂದು ಇಟ್ ಈಸ್ ಅಬೌಟ್ ಯುವರ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ನಿಮ್ಮ ಪವರ್ ಹೌಸ್, ನಿಮ್ಮ ವ್ಯಾಲ್ಯೂ ಸಿಸ್ಟಮ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ನಂಬಿಕೆ, ನೀವು ಯಾರು ಅಂತ ತಿಳ್ಕೊಳ್ಳೋ ಅಂಥ ಒಂದು ಸಮಯ ಇದು. ನಿಮ್ಮ ಕನೆಕ್ಷನ್ ನಿಮ್ಮ ಜೊತೆ ಹೇಗಿದೆ, ನಿಮ್ಮ ಕನೆಕ್ಷನ್ ಹೊರಗಡೆಯವ್ರ ಜೊತೆ ಹೇಗಿದೆ, ಎಷ್ಟು ಡಿಪೆಂಡೆಂಟ್ ಆಗಿದ್ದೀರಾ ಹೊರಗಡೆಯವ್ರ ಮೇಲೆ, ನಿಮಗೆ ಖುಷಿ ಕೊಡಲಿ ಬೇರೆಯವ್ರು ಬಂದು ಅಂಥೇಳಿ ಎಷ್ಟು ಡಿಪೆಂಡೆಂಟ್ ಆಗಿದ್ದೀರಾ ಅಥವಾ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ಶಿವಶಕ್ತಿ ಲೈಕ್ ಅರ್ಧನಾರೀಶ್ವರ ಥರ ಶಿವಶಕ್ತಿ ದೇ ಆರ್ ಟುಗೆದರ್, ಬಟ್ ಇಂಡಿವಿಜುವಲಿ ಆಲ್ಸೋ ಶಿವ ಈಸ್ ಪವರ್ಫುಲ್ ಆ್ಯಸ್ ಶಿವ, ಶಕ್ತಿ ಈಸ್ ಪವರ್ಫುಲ್ ಆ್ಯಸ್ ಶಕ್ತಿ. ಸೊ ಅದನ್ನೇ ಹೇಳ್ತಾ ಇರೋದು ದುರ್ಗಮ್ಮ, ಯು ಹ್ಯಾವ್ ಟು ಬಿ ಪವರ್ಫುಲ್ ಆನ್ ಯರ್ ಓನ್. ನೀವು ಆಲ್ರೆಡಿ ಪವರ್ಫುಲ್ ಇದ್ದು ಇನ್ನೊಬ್ಬರು ಬಂದಾಗ ಅದು ಪವರ್ ಕಪಲ್ ಆಗುತ್ತೆ. ಸೊ ಬೇರೆಯವ್ರು ಬಂದು ನಿಮ್ಮನ್ನ ಫುಲ್ ಮಾಡಲಿ ಅಂದಾಗ ಅಥವಾ ನಿಮ್ಮ ಪಝಲ್ನ ಫಿಟ್ ಮಾಡಲಿ ಅಂದಾಗ ಆ ಪಝಲು ಅಥವಾ ಆ ಅರ್ಧ ಸರ್ಕಲ್ ಅಂತ ಏನು ಅನ್ಕೊಂಡಿರ್ತೀರ ನನ್ನ ಬೆಟರ್ ಹಾಫ್ ಅಂತೇಳಿ, ಅವ್ರಿಗೆ ಆ ಹಾಫ್ನ ತೊಗೊಂಡು ಹೊಟ್ಟೋದ್ರೆ ಹೂ ಆರ್ ಯು, ಲೈಕ್ ನನ್ನ ಹತ್ರ ಹಾಫ್ ಇಲ್ಲ, ನಾನು ಹಾಫ್ ಹ್ಯೂಮನ್ ಬೀಯಿಂಗ್ ಅನ್ನೋಕ್ಕಾಗಲ್ಲ. ಯು ಆರ್ ಆಲ್ರೆಡಿ ಫುಲ್, ಯು ಆರ್ ಆಲ್ರೆಡಿ ಕಂಪ್ಲೀಟ್, ಯು ಆರ್ ಆಲ್ರೆಡಿ ಅಮೇಝಿಂಗ್, ಯು ಆರ್ ಆಲ್ರೆಡಿ ಪವರ್ಫುಲ್, ಯು ಆರ್ ಆಲ್ರೆಡಿ ಬ್ಯೂಟಿಫುಲ್, ಯು ಆರ್ ಆಲ್ರೆಡಿ ಪರ್ಫೆಕ್ಟ್. ಯಾರೂ ನಿಮಗೆ ಓ ಯು ಆರ್ ಪರ್ಫೆಕ್ಟ್ ಅಂದಾಗ ನೀವು ಪರ್ಫೆಕ್ಟ್ ಆಗೋದಿಲ್ಲ. ಯಾರಾದರೂ ಬಂದು ಓ ಯು ಲುಕಿಂಗ್ ಬ್ಯೂಟಿಫುಲ್ ಅಂದಾಗ ಮಾತ್ರ ನೀವು ಬ್ಯೂಟಿಫುಲ್ ಆಗೋದಿಲ್ಲ. ನಿಮ್ಮ ಬಾಸ್ ಬಂದು ಓ ಯು ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂದಾಗ ಮಾತ್ರ ನಿಮ್ಮ ಟ್ಯಾಲೆಂಟ್ ಆಚೆ ಬರೋದಿಲ್ಲ. ಇಟ್ ಈಸ್ ಆಲ್ರೆಡಿ ದೇರ್. ಪ್ರತಿಯೊಂದೂ ನಿಮ್ಮ ಒಳಗಡೆ ಆಲ್ರೆಡಿ ಇದೆ. ಸೊ ದುರ್ಗಮ್ಮ ಇಸ್ ಸೋ passionately telling you like you are whole, okay, you are powerful being. So ಅದನ್ನು ಅಕ್ನಾಲೇಜ್ ಮಾಡ್ಕೊಳ್ಳಿ, ಯು ಆರ್ ಅ ಪವರ್ ಹೌಸ್ ಅಂತ ಹೇಳಿ. ಸೊ ನಿಮ್ಮ ವ್ಯಾಲ್ಯೂನ ನೀವು ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಬೇರೆಯವ್ರ ಮೇಲೆ ವಿ ಹ್ಯಾವ್ ಟು ಬಿ ಡಿಪೆಂಡಬಲ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಕೈಲಿ ಆಗಲೇ ಇಲ್ಲ ಅಂದಾಗ ಡೆಫಿನೆಟ್ಲಿ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ, ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ. ಬಟ್ ಅದೆಲ್ಲ ಸಿಕ್ಕಿದ್ರೆ ಮಾತ್ರನೇ ನನಗೆ ಬೆಲೆ ಇದೆ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ಯಾರಾದರೂ ನನ್ನನ್ನು ಪ್ರೀತಿಸಿದ್ರೆ ಮಾತ್ರ ನನಗೆ ಬೆಲೆ ಇದೆ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ಯು ಆರ್ ಆಲ್ರೆಡಿ ಎವ್ರಿಥಿಂಗ್, ಯು ಆರ್ ಆಲ್ರೆಡಿ ಕಂಪ್ಲೀಟ್, ಯು ಆರ್ ಆಲ್ರೆಡಿ ಹೋಲ್. ಸೊ ಅದನ್ನು ದುರ್ಗಮ್ಮ ತೋರಿಸ್ತಾ ಇರೋದು, ಹೇಳ್ತಾ ಇರೋದು, ನಿಮ್ಮ ಗಮನಕ್ಕೆ ತರ್ತಾ ಇರೋದು, ನಿಮ್ಮ ಮನಸ್ಸಿಗೆ ನಾಟೋ ಹಾಗೆ ಪ್ಯಾಷನೇಟ್ ಆಗಿ ಲೈಕ್ ಸ್ಕಲ್ಪ್ಟ್ ಮಾಡ್ತಾ ಇರೋದು ನಿಮ್ಮ ಒಳಗಡೆ. ಯು ಆರ್ ಹೋಲ್, ಯು ಆರ್ ಕಂಪ್ಲೀಟ್, ಯು ಆರ್ ಅ ಪವರ್ ಹೌಸ್ ಅಂತ ಹೇಳಿ, ವಿಚ್ ಈಸ್ ಅಮೇಝಿಂಗ್. ಪವರ್ಫುಲ್ ಮೆಸೇಜಸ್. ಮತ್ತು ನಿಮ್ಮ ಹಾರ್ಟು ಅಷ್ಟೇ, ಈ ನಡುವೆ ನಿಮ್ಮ ಮ್ಯಾಗ್ನೆಟಿಸಮ್ ಜಾಸ್ತಿ ಆಗಿರ್ಬೋದು, ನಿಮ್ಮ ಅಟ್ರಾಕ್ಷನ್ ಜಾಸ್ತಿ ಆಗಿರ್ಬೋದು, ಹೊರಗಡೆ ಜನರು ನಿಮ್ಮನ್ನ ಕೇಳಲೂಬಹುದು ಏನದು ಗ್ಲೋ ನಿಮ್ಮಲ್ಲಿ, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ನಿಮ್ಮಲ್ಲಿ ಅಂಥೇಳಿ. ನಿಮ್ಮ ಒಳಗಡೆ ನಿಮ್ಮ ಸ್ಟ್ರೆಂತ್, ನಿಮ್ಮ ಪವರ್, ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿರ್ಬೋದು. ಹೊರಗಡೆ ಏನು ಅಂದ್ಕೊಳ್ತಾರೆ, ಯಾರು ಏನು ಈ ಎಕ್ಸ್ಟರ್ನಲ್ ವಾಟ್ ಯು ಕಾಲ್ ವ್ಯಾಲಿಡೇಷನ್ಸ್ ಎಲ್ಲ ಕಡಿಮೆ ಆಗ್ತಿರ್ಬೋದು. ಸೊ ಗಾಡೆಸ್ ದುರ್ಗಮ್ಮ ಹೇಳ್ತಾ ಇರೋದು ಜಸ್ಟ್ ಎಂಜಾಯ್ ಲೈಫ್. ಗ್ರೂಪ್ ನಂಬರ್ 1ಗೂ ಇದೇ ಲೈನಲ್ಲಿ ಮೆಸೇಜ್ ಬಂತು, ಬಟ್ ಇನ್ ಅ ಡಿಫ್ರೆಂಟ್ ವೇ. ಲುಕ್ ಎಟ್ ದಟ್, just ride the wave like oh my god, what a ವಂಡರ್ಫುಲ್ ಕಾರ್ಡ್. ಇದು ನಿಮ್ಮ ಲೈಫು, ಮತ್ತು ಇದು ನಿಮ್ಮ ಸ್ಟೋರಿ, ಇದು ನಿಮ್ಮ ಜರ್ನಿ. ಸೊ ರೈಡ್ ಯೋರ್ ಹಾರ್ಸ್. ನಿಮ್ಮ ಹಾರ್ಸ್ನ ಅಂದರೆ ನಿಮ್ಮ ಕುದುರೆಯ ಜಾಕಿ ನೀವಾಗಿರಬೇಕು, ಬೇರೆಯವರಲ್ಲ. ನಿಮ್ಮ ಕಾರಿನ ಡ್ರೈವರ್ ನೀವಾಗಿರಬೇಕು, ಬೇರೆಯವರಲ್ಲ. ನಿಮಗೆ ಯಾವ ಡೈರೆಕ್ಷನಲ್ಲಿ ಇದನ್ನು ತೊಗೊಂಡು ಹೋಗಬೇಕು, ನೀವು ನಡೀತಾ ಇರೋವಂಥ ವಾಹನ ಏನನ್ನು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮೈಂಡ್ನ, ಇದು ನಿಮ್ಮ ಡೈರೆಕ್ಷನಲ್ಲಿ ಹೋಗಬೇಕು ಹೊರತು
ಬೇರೆಯವರು ಹೇಳಿದಂಥ ಡೈರೆಕ್ಷನಲ್ಲಿ, ಅಥವಾ ನೀವು ಯಾರೋ ಜಾಕಿಯಾಗಿ ಯಾರ್ದೋ ಕುದುರೆ ಮೇಲೆ ನೀವು ಕೂತ್ಕೊಂಡು ಹೋಗ್ತಾ ಇರೋದಲ್ಲ. ದಿಸ್ ಈಸ್ ಯೋರ್ ಹಾರ್ಸ್, ದಿಸ್ ಈಸ್ ಯು ಆರ್ ದ ಜಾಕಿ. ಆ ಹಾರ್ಸ್ಗೆ, ಆ ಕುದುರೆಗೆ, ಆ ಕುದುರೆದು ಲಾಯ ನಿಮ್ಮ ಕೈಯಲ್ಲಿದೆ. ಆ ಚಾರಿಯಟ್ದು ವಾಟ್ ಎವರ್ ದೇ ಯೂಸ್, ಕುದುರೆನ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಪ್ರತಿಯೊಂದು ಟೂಲ್ಸ್, ಟೆಕ್ನಿಕ್ಸ್ ಎಲ್ಲನೂ ನಿಮ್ಮ ಕೈಯಲ್ಲಿರೋದು. ಅದನ್ನು ಬೇರೆಯವ್ರ ಕೈಗೆ ಕೊಟ್ಬಿಟ್ಟು ನನ್ನ ಕೈಲಿ ಏನೂ ಇಲ್ಲ ಅನ್ನೋವಂಥ ಒಂದು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಡಿ. ಯು ಆರ್ ಹಿಯರ್ ಟು ಫೀಲ್ ಯೋರ್ ಲೈಫ್, ಲಿವ್ ಯೋರ್ ಲೈಫ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಯೋರ್ ಲೈಫ್. ನಿಮ್ಮ ಒಂದು ಆ್ಯಂಗಲಲ್ಲಿ, ನಿಮ್ಮ ಒಂದು ವಿಷನಲ್ಲಿ, ನಿಮ್ಮ ಒಂದು ವ್ಯೂ ಪಾಯಿಂಟಲ್ಲಿ. ಎಲ್ಲರೂ ಒಂದೇ ದಿಕ್ಕಲ್ಲಿ ನೋಡ್ತಾ ಇರಲ್ಲ. ಎಲ್ಲರೂ ಅವ್ರವ್ರು ಯಾವ ದಿಕ್ಕಲ್ಲಿ ನೋಡ್ಬೇಕು ಆ ದಿಕ್ಕಲ್ಲಿ ನೋಡ್ತಾ ಇರ್ತಾರೆ. ಎಲ್ಲರೂ ಒಂದೇ ಡೈರೆಕ್ಷನಲ್ಲಿ, ಎಲ್ಲ ಬಲ್ಗಡೆ ಇರೋ ಆ ಒಂದು ಡಾಟ್ನ ನೋಡಿ ಅಂತ ಅಂದರೆ ಎಲ್ಲರೂ ಅದನ್ನೇ ನೋಡ್ತಾ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಏನೇನು ಬೇಕು ಅದನ್ನೇ ನೋಡೋದು. ಸೊ ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡೋದಕ್ಕೆ, ಎಲ್ಲರೂ ಯಾವ ದಿಕ್ಕಲ್ಲಿ ನೋಡ್ತಾ ಇದ್ದಾರೆ ಅದನ್ನೇ ನೋಡಬೇಕು ಅನ್ನೋದಕ್ಕೆ. ಯು ಕ್ರಿಯೇಟ್ ಯುವರ್ ಸ್ಟೋರಿ. 11 ತೋರಿಸ್ತಾ ಇದ್ದಾರೆ. ಯು ಆರ್ ಹಿಯರ್ ಟು ಕ್ರಿಯೇಟ್. ಗ್ರೂಪ್ ನಂಬರ್ 2, ಯು ಆರ್ ಹಿಯರ್ ಟು ಕ್ರಿಯೇಟ್, ಯು ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್, ಯು ಆರ್ ಹಿಯರ್ ಟು ರೈಟ್. ನಿಮ್ಮ ಸ್ಟೋರಿನ ನೀವು ಬರೆಯೋದಕ್ಕೆ, ನೀವು ನಿಮ್ಮ ಕುದುರೆ ಜಾಕಿ ನೀವಾಗೋದಕ್ಕೆ, ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ, ಲೈಕ್ ಯು ಆರ್ ಟೋಟಲಿ ರೆಡಿ. ಸೊ this is amazing. I'm just blown away. Group number 2, look at that, we have dragon here. ಮತ್ತೆ ಈ ಕಾರ್ಡಲ್ಲೂ ಅಷ್ಟೇ ಫಸ್ಟ್ ಇಮೇಜು ದುರ್ಗಮ್ಮ ಅವರ ಒಂದು ಆ ವಾಹನ, ಲೈಕ್ ಟೈಗರ್, ಲಯನ್, ಐ ಡೋಂಟ್ ನೋ ಯಾವ ವಾಹನ ಅಂತ ಎಕ್ಸಾಕ್ಟ್ಲಿ, ಬಟ್ ಆ ಒಂದು ಆ ಪವರ್ಫುಲ್ ಅವ್ರದ್ದೇ ಆದಂಥ ವಾಹನದಲ್ಲಿ ಅವ್ರು ಹೋಗ್ತಾ ಇರೋದನ್ನ ತೋರಿಸಿದ್ದು. ಇಟ್ಸ್ ಲೈಕ್ ಈ ಕಾರ್ಡಲ್ಲಿ ದೇರ್ ಇಸ್ ಸಮ್ ಫಿಶ್ ಆರ್ ಸಮ್ ಅನಿಮಲ್. ಈ ಕಾರ್ಡಲ್ಲಿ ಯಾವ ಅನಿಮಲ್ ಅಂತ ಗೊತ್ತಿಲ್ಲ, ಬಟ್ ಯು ಆರ್ ರೈಡಿಂಗ್ ದಟ್. ನೀವು ಅದನ್ನು ಓಡಿಸ್ತಾ ಇರೋದು, ಬೇರೆಯವರಲ್ಲ. ಮತ್ತು ಹಿಂದ್ಗಡೆ ಎದ್ದೇಳ್ತಾ ಇರೋ ವೇವ್ ಬಂದು ನಿಮ್ಮ ಪ್ಯಾಷನಿಗೆ ರೆಫರ್ ಮಾಡ್ತಾ ಇರೋದು, ನಿಮ್ಮ ಸೋಲ್ ಇಂಟ್ರೆಸ್ಟಿಗೆ ರೆಫರ್ ಮಾಡ್ತಾ ಇರೋದು. ಮತ್ತು ಈ ಕಾರ್ಡಲ್ಲೂ ಅಷ್ಟೇ ದೇರ್ ಇಸ್ ಸೋ ಮಚ್ ಆಫ್ ಪ್ಯಾಷನ್ ನಿಮ್ಮ ಒಳಗಡೆ. ಮತ್ತು ಈ ಕಾರ್ಡಲ್ಲೂ ನೋಡಿ, ಲೈಕ್ ದೇರ್ ಇಸ್ ಡ್ರ್ಯಾಗನ್. ಯು ಆರ್ ರೈಡಿಂಗ್ ದ ಡ್ರ್ಯಾಗನ್. ಓಕೆ, ಸೊ ನೀವು ಎಷ್ಟು ಪವರ್ಫುಲ್ ಇದ್ದೀರಾ ಅಂದರೆ ಆ ಡ್ರ್ಯಾಗನನ್ನು ರೈಡ್ ಮಾಡುವಂಥ ಒಂದು ಕೆಪಾಸಿಟಿ, ಕೇಪಬಿಲಿಟಿ ಇರೋವಂಥ ಒಂದು ವ್ಯಕ್ತಿತ್ವ ನಿಮ್ಮದು. ವಿ ಹ್ಯಾವ್ ಡ್ರ್ಯಾಗನ್. ಡಿಸ್ಕವರ್ ಯುವರ್ ಕರೇಜ್. ಸೊ ನಿಮ್ಮ ಧೈರ್ಯನ ನೀವು ಕಂಡ್ಕೊಳ್ಳಿ, ನಿಮ್ಮ ಒಂದು ಪವರ್ನ ನೀವು ಕಂಡ್ಕೊಳ್ಳಿ. ಬೇರೆಯವರಿಂದ ನಿಮಗೆ ಪವರ್ ಸಿಗೋದಿಲ್ಲ. ಯು ಆರ್ ಆಲ್ರೆಡಿ ಪವರ್ಫುಲ್. ಬೇರೆಯವರಿಂದ ನಿಮಗೆ ಪ್ರೀತಿ ಸಿಗ್ತಾ ಇರೋದಲ್ಲ, ಯು ಆರ್ ಆಲ್ರೆಡಿ ಲವ್. ನಿಮ್ಮ ಒಳಗಡೆ ಆಲ್ರೆಡಿ ಪ್ರೀತಿ ಇದೆ. ಬೇರೆಯವರಿಂದ ವ್ಯಾಲಿಡೇಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. You are already beautiful. So yeah, we have tiger also. This is so amazing. So ನಿಮಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಇರ್ಬೋದು. I am seeing so many animals. We have fish, we have dragon, we have tiger, I saw lion ಕೂಡ. So maybe you love nature, you love animals ಜೊತೆ ವರ್ಕ್ ಮಾಡೋದು ಇಷ್ಟ ಇರ್ಬೋದು. I don't know, but you are so beautiful and wonderful in a soul level. ಅದನ್ನು ಅರ್ಥ ಮಾಡಿಕೊಂಡು ಆ ಒಂದು ಎಸೆನ್ಸಲ್ಲಿ, ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ, ಆ ಒಂದು ಬ್ರಾಡರ್ ಅವೇರ್ನೆಸ್ಸಲ್ಲಿ ನೀವು ನಿಂತ್ಕೊಂಡಾಗ ಯು ವಿಲ್ ಬಿ ಅನ್ಸ್ಟಾಪಬಲ್. ಆಲ್ ರೈಟ್. ಸೊ ಇಟ್ ಈಸ್ ಅಗೇನ್ ದುರ್ಗಮ್ಮ ಕನ್ಫರ್ಮ್ ಮಾಡ್ತಾ ಇರೋದು, ಇಟ್ ಈಸ್ ನಾಟ್ ದಟ್ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಿರಾ, ಎಲ್ಲರನ್ನೂ ಇಗ್ನೋರ್ ಮಾಡಿ, ಎಲ್ಲರನ್ನೂ ಯುನೋ ಡಿಸ್ಕಾರ್ಡ್ ಮಾಡಿ ನಿಮ್ಮ ಪಾಡಿಗೆ ನೀವು ಇರಿ ಅನ್ನೋದಲ್ಲ ಮೆಸೇಜು. ಎಲ್ಲರೂ ಇರ್ತಾರೆ, ಪ್ರತಿಯೊಬ್ಬರೂ ಬಂದು ನಿಮ್ಮ ಲೈಫಲ್ಲಿ ಬೋನಸ್ ಆಗಿರ್ತಾರೆ. ಅವ್ರು ಕೊಟ್ಟಾಗ ಮಾತ್ರ ನಿಮಗೆ ವ್ಯಾಲ್ಯೂ ಅನ್ನೋವಂಥ ಒಂದು ಐಡಿಯಾಲಜಿನ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಕೊಡೋರು ಯಾವಾಗಲೂ ಕೊಡ್ತಾ ಇರೋದಿಲ್ಲ. ಅವ್ರದ್ದೇ ಮೂಡ್ಸ್ ಇರುತ್ತೆ, ಅವ್ರದ್ದೇ ಇಂಟ್ರೆಸ್ಟ್ಗಳಿರುತ್ತೆ. ಸೊ ಅವ್ರಿಗೆ ಇಷ್ಟ ಇದ್ದಾಗ ಕೊಡ್ತಾರೆ, ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ಅವ್ರಿಗೆ ಮೂಡ್ ಇರೋದಿಲ್ಲ. ಸೊ ಬೇಸಿಕ್ಲಿ ನಿಮ್ಮ ಪ್ರೀತಿ ಬಂದು, ಅಥವಾ ನಿಮ್ಮ ಒಂದು ವ್ಯಾಲಿಡೇಷನ್ ಬಂದು ನಿಮ್ಮಲ್ಲಿರೋದು. ಮೇ ಬಿ ಯು ಆರ್ ವೆರಿ ಬ್ಯೂಟಿಫುಲ್ಲಿ ಡ್ರೆಸ್ಡ್. ನಿಮ್ಮ ಪಾರ್ಟ್ನರ್ ಹತ್ರ ಹೋಗಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದಾಗ ಮೇ ಬಿ ಹ್ಯಾಡ್ ಅ ಕ್ರ್ಯಾಂಕಿ ಡೇ ಆರ್ ಶಿ ಹ್ಯಾಡ್ ಅ ಕ್ರ್ಯಾಂಕಿ ಡೇ ಆಫೀಸಲ್ಲಿ ಅಥವಾ ಬೇರೆ ಕಡೆ, ಓಕೆ ಅಂತ ಅಂದ್ಬಿಟ್ಟು ತಿರುಗಿಬಿಟ್ರೆ, ಸೊ ವಾಟ್ ಈಸ್ ದ ರಿಯಾಲಿಟಿ?
ಅಂದರೆ ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ರ, ಅಥವಾ ನನ್ನ ದಿನ ಚೆನ್ನಾಗಿಲ್ಲ, ಇದನ್ನು ನನ್ನ ಕೇಳಬೇಡ ಇವತ್ತು ಅಂತ ಹೇಳಿದ್ರ, ಸೊ ನಿಮ್ಮ ಪ್ರಕಾರ ಅದು ನನ್ನನ್ನು ನೋಡಲಿಲ್ಲ, ಮೇ ಬಿ ನಾನು ಚೆನ್ನಾಗಿಲ್ಲ ಅಂತ ಹೇಳಿ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀರಾ. ಸೊ ಆ ಒಂದು ಐಡಿಯಾಲಜಿನ ಹೇಳ್ತಾ ಇರೋದು ದುರ್ಗಮ್ಮ. ಸೊ ಡೋಂಟ್ ಡಿಪೆಂಡ್ ಹೊರಗಡೆ ವ್ಯಾಲಿಡೇಷನ್ ಮೇಲೆ, ಡೋಂಟ್ ಡಿಪೆಂಡ್ ಹೊರಗಡೆ ಅವರು ನನ್ನ ಪ್ರೀತಿಸಿದಾಗ ಐ ವಿಲ್ ಬಿ ಹ್ಯಾಪಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ನ. ಸೊ ಯು ಲಿವ್ ಆನ್ ಯುವರ್ ಓನ್ ಟರ್ಮ್ಸ್, ಯು ಕ್ರಿಯೇಟ್ ಯುವರ್ ಓನ್ ರೂಲ್ಸ್. ನಿಮ್ಮ ರೂಲ್ನ ನೀವು ಕ್ರಿಯೇಟ್ ಮಾಡಿ, ನಿಮ್ಮ ಲೈಫ್ನ ನೀವು ಡಿಸೈನ್ ಮಾಡಿ, ನಿಮ್ಮ ಕುದುರೆಯ ಜಾಕಿ ನೀವಾಗಿ, ಯು ಡಿಸೈನ್ ಯುವರ್ ಲೈಫ್ ಆ್ಯಂಡ್ ರಿಯಲೈಸ್ ಯುವರ್ ಪವರ್. ನಿಮ್ಮ ಪವರ್ನ ನೀವು ತಿಳ್ಕೊಳ್ಳಿ. ಲೈಕ್ ಆ ದುರ್ಗಮ್ಮ ಫಸ್ಟು ಆ ಎಂಟ್ರೆನ್ಸ್ ಈ ರೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಆ ಪವರ್ ಪೋಸ್ನ ತೋರಿಸಿದ್ರಲ್ಲ, ಲೈಕ್ ಎಲ್ಲ ಕೈಗಳನ್ನೂ ಆಚೆ ತೆಗೆದು ಎಲ್ಲ ಆಯುಧಗಳನ್ನೂ ಹಿಡ್ಕೊಂಡು, ಆ್ಯಂಡ್ ಶಿ ಈಸ್ ಸೋ ಪವರ್ಫುಲಿ ಗ್ರೇಸ್ಫುಲಿ ಸ್ಟ್ಯಾಂಡಿಂಗ್. ಶಿವ ಜೊತೆಗೆ ಬಂದ್ರೂ ಶಿ ಈಸ್ ಪವರ್ಫುಲ್. ಶಿವ ಅವ್ರ ಕೆಲಸದ ಮೇಲೆ ಬೇರೆ ಏನೇನಾದರೂ ಮಾಡ್ತಾಯಿದ್ರು ಶಿ ಈಸ್ ಪವರ್ಫುಲ್. ಯಾರಿಗೇನೇ ಅನ್ನಲಿ, ದುರ್ಗಮ್ಮ ಇರಲಿ, ಯಾವುದೇ ಗಾಡೆಸ್ಗಾಗಲಿ, ದೇ ಆರ್ ಪವರ್ಫುಲ್. ಯಾರು ಎಕ್ಸ್ಟರ್ನಲ್ ಯಾವ ಒಂದು ಡೆಫಿನೇಷನೂ ಅವ್ರಿಗೆ ಬೇಕಾಗಿಲ್ಲ. ಸೊ ಬೇಸಿಕ್ಲಿ ಅದನ್ನು ನಿಮಗೆ ರಿಮೈಂಡ್ ಮಾಡ್ತಾ ಇರೋದು ಇವತ್ತು ಈ ಗಾಡೆಸ್ ಎನರ್ಜಿ, ಎಸ್ಪೆಷಲಿ ದುರ್ಗಮ್ಮ. ನಿಮ್ಮ ಪ್ರಕಾರ ಯಾವ ಗಾಡೆಸ್ ಇದ್ರೂ ಫಾರ್ ಯು ದ್ಯಾಟ್ ಈಸ್ ರೈಟ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಐ ಎಂಜಾಯ್ಡ್ ದಿಸ್ ಎನರ್ಜಿ ಸೋ ಮಚ್. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. 2024 ಡಿಸೈನ್ ಯುವರ್ 2024 ಪ್ರೋಗ್ರಾಮ್ ಬಗ್ಗೆ ಚೆಕ್ ಮಾಡೋದನ್ನ ಮರಿಬೇಡಿ. ಐ ವಾಂಟ್ ಟು ಮೀಟ್ ಯು ಲೈವ್ ಇಡೀ ವರ್ಷ. ಐ ವಾಂಟ್ ಟು ಕಂಟಿನ್ಯೂ ದ ರಿಲೇಷನ್ಶಿಪ್ ನಿಮ್ಮ ಜೊತೆ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್. ಲಿಂಕ್ಸ್ ಎಲ್ಲ ಹೋಗಿ ಚೆಕ್ ಮಾಡಿ. ಕೆಳಗಡೆ ಪರ್ಚೇಸ್ ಲಿಂಕು, ವೆಬ್ಸೈಟ್ ಲಿಂಕು, ಎವ್ರಿಥಿಂಗ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಆಲ್ರೆಡಿ ವಂಡರ್ಫುಲ್, ಬ್ಯೂಟಿಫುಲ್, ಅಮೇಝಿಂಗ್, ಲವ್ಲಿ, ಪವರ್ಫುಲ್ ಸೋಲ್ಸ್. ಆಲ್ ರೈಟ್, ಲವ್ ಯು ಆಲ್, ಬಾಯ್.